ನಮಸ್ಕಾರ ಸ್ನೇಹಿತರೆ, ಮಿಷನ್ ಪ್ರಕೃತಿ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಈ ಕಾರ್ಯಕ್ರಮಕ್ಕೆ ಆಯ್ಕೆಯಾಗಿರತಕ್ಕಂತಹ ಶಾಲೆಯ ಮುಖ್ಯ ಶಿಕ್ಷಕರು ಆ ಒಂದು ಪ್ರೋಗ್ರಾಮ್ಗೆ ಟೀಚರ್ ಅವರನ್ನು ಅಸೈನ್ ಮಾಡಿದ ಮೇಲೆ ಈ ಪ್ರೋಗ್ರಾಮ್ಗೆ ಅಸೈನ್ ಆಗಿರತಕ್ಕಂಥ ಟೀಚರ್ ಅವರು ಯಾವ ರೀತಿ ಒಂದು ಈ ಮಿಷನ್ ಪ್ರಕೃತಿ ಪ್ರೋಗ್ರಾಮ್ಗೆ ಸಂಬಂಧಿಸಿದಂತೆ STS ಪೋರ್ಟಲ್ಗೆ ಲಾಗಿನ್ ಆಗಿ ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡಿಕೊಳ್ಬೇಕು ಮತ್ತು ಬೇಸ್ಲೈನ್ ಸರ್ವೆ ಯಾವ ರೀತಿ ಬೇಸ್ಲೈನ್ ಕ್ವಶನ್ಸ್ಗೆ ಆನ್ಸರ್ ಮಾಡಿ ಸಬ್ಮಿಟ್ ಮಾಡಬೇಕು ಅನ್ನೋದನ್ನು ಈಗ ನೋಡೋಣ. ಅದಕ್ಕಾಗಿ ಈ ಒಂದು ಮಿಷನ್ ಪ್ರಕೃತಿ ನೋಡಲ್ ಟೀಚರ್ ಏನಿರ್ತೀರಿ, ನೀವು ನಿಮ್ಮ ಮೊಬೈಲ್ನಲ್ಲಿ ಯಾವುದಾದ್ರೊಂದು ವೆಬ್ ಬ್ರೌಸರ್ ಓಪನ್ ಮಾಡಿ. ನಾನು ಕ್ರೋಮ್ ಬ್ರೌಸರ್ ಓಪನ್ ಮಾಡ್ತಾ ಇದ್ದೇನೆ. ಸರ್ಚ್ನಲ್ಲಿ ನೀವು ಟೈಪ್ ಮಾಡಿ sts.karnataka.gov.in/DSART/ ಮತ್ತು ಹ್ಯಾಶ್ ಮತ್ತೊಂದು ಸಲ ಸ್ಲ್ಯಾಶ್ ಅಂತ ಟೈಪ್ ಮಾಡಿ. ನಾನು ಈ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರುತ್ತೇನೆ. ಸೊ ಈ ರೀತಿ ನೀವು ಟೈಪ್ ಮಾಡಿ ಸರ್ಚ್ ಕೊಟ್ಟಾಗ ನಿಮಗೆ STS ಕರ್ನಾಟಕ DSART ಪ್ರೋಗ್ರಾಮ್ಸ್ ಆ್ಯಂಡ್ ಆ್ಯಕ್ಟಿವಿಟೀಸ್ ಅಂತಕ್ಕಂಥ ಒಂದು ಲಾಗಿನ್ ಪೇಜ್ ಬರ್ತದೆ. ಇಲ್ಲಿ ಲಾಗಿನ್ ಆ್ಯಸ್ ಅಂತ ಇರ್ತದೆ. ಇಲ್ಲಿ 4 ರೀತಿಯ ಒಂದು ಲಾಗಿನ್ ಆ್ಯಸ್ಗಳ ರೋಲ್ಗಳಿವೆ. ಇಲ್ಲಿ ನೀವು ಟೀಚರ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಇಲ್ಲಿ ಟೀಚರ್ ಬೈ ಡಿಫಾಲ್ಟಾಗಿ ಸೆಲೆಕ್ಟ್ ಆಗಿದೆ. ಯೂಸರ್ ನೇಮ್ ಕೆಳಗಡೆ ಒಂದು ಬಾಕ್ಸ್ ಇದೆ, ಎಂಟರ್ ಯುವರ್ ಯೂಸರ್ ನೇಮ್ ಅಂತ ಇದೆ. ಸೊ ಇಲ್ಲಿ ನೀವು ನಿಮ್ಮ ಪ್ರಥಮ KGID ಸಂಖ್ಯೆಯನ್ನು ಯೂಸರ್ ನೇಮ್ ಅಂತ ಟೈಪ್ ಮಾಡಿ ಅಂತ ಇಲ್ಲಿ ನೋಟ್ ಕೂಡ ಕೊಟ್ಟಿದ್ದಾರೆ. ಸೊ ನಿಮ್ಮ ಪ್ರಥಮ KGID ಸಂಖ್ಯೆಯನ್ನು ಎಂಟರ್ ಯುವರ್ ಯೂಸರ್ ನೇಮ್ ಬಾಕ್ಸ್ನಲ್ಲಿ ಟೈಪ್ ಮಾಡಿ. ಸೆಂಡ್ OTP ರೆಡ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೆಂಡಿಂಗ್ OTP ಅಂತ ಬರ್ತದೆ. KGID ಜೊತೆ ರಿಜಿಸ್ಟರ್ ಆಗಿರ್ತಕ್ಕಂಥ ಮೊಬೈಲ್ ನಂಬರ್ಗೆ OTP ಹೋಗಿದೆ ಅಂತ ಟಾಪಲ್ಲಿ ಗ್ರೀನ್ ಕಲರ್ನಲ್ಲಿ ಶೋ ಆಗುತ್ತೆ. ಸೊ ಈ ಒಂದು 6 ಅಂಕಿ ಏನು OTP ನಿಮಗೆ ಬರ್ತದೆ, 6 ಡಿಜಿಟ್ OTPಯನ್ನು ಈ 6 ಬಾಕ್ಸ್ಗಳಲ್ಲಿ ಟೈಪ್ ಮಾಡಿ. ವೆರಿಫೈ OTP ಮೇಲೆ ಕ್ಲಿಕ್ ಮಾಡಿ. ವೆರಿಫೈ OTP ಮೇಲೆ ಕ್ಲಿಕ್ ಮಾಡಿದಾಗ ವೆರಿಫೈ ಅಂತ ಬರ್ತದೆ. ಸೊ ನೀವು ಲಾಗಿನ್ ಆಗಿ ಹೋಮ್ ಪೇಜ್ಗೆ ಬರ್ತೀರಿ. ವೆಲ್ಕಮ್ ಅಂತ ನಿಮ್ಮ ನೇಮ್ ಮತ್ತು ನಿಮ್ಮ ಒಂದು ಸಬ್ಜೆಕ್ಟು, ಆಮೇಲೆ ನಿಮ್ಮ ಒಂದು ಡೆಸಿಗ್ನೇಷನ್ ಶೋ ಆಗ್ತಿರುತ್ತೆ. ಎಡಗಡೆ ಟಾಪಲ್ಲಿ 3 ಮೆನು ಗೆರೆಗಳಿರ್ತದೆ. ಅದರ ಮೇಲೆ ನೀವು ಕ್ಲಿಕ್ ಮಾಡಿ. ನಿಮಗೆ ಮಿಷನ್ ಪ್ರಕೃತಿ ಅಂತ ಒಂದು ಮೆನು ಶೋ ಆಗುತ್ತೆ. ಅದ್ರ ಮುಂದೆ ಒಂದು ಡೌನ್ ಏರೋ ಮಾರ್ಕ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಫಾರ್ಮ್ಸ್ ಅಂತಕ್ಕಂಥ ಆಪ್ಷನ್ ಅಥವಾ ಮೆನು ಶೋ ಆಗುತ್ತೆ, ಕ್ಲಿಕ್ ಮಾಡಿ. ನಂತರ ಮಿಷನ್ ಪ್ರಕೃತಿ ಇಂಟರ್ಫೇಸ್ ಪೇಜ್ ಬರ್ತದೆ. ಸೊ ನೀವು ಇಲ್ಲಿ ಈ ಒಂದು ಪೇಜನ್ನು ಕನ್ನಡ ಭಾಷೆಗೆ ಟ್ರಾನ್ಸ್ಲೇಟ್ ಮಾಡಲು ಇಲ್ಲಿ ಇಂಗ್ಲೀಷ್ ಅಂತ ಇದೆ, ಅದ್ರ ಮುಂದೆ ಡೌನ್ ಏರೋ ಮಾರ್ಕ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಕನ್ನಡ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ಕನ್ನಡಗೆ ಈ ಪೇಜು ಬದಲಾಗತ್ತೆ. ಸೊ ಇಲ್ಲಿ ನಿಮ್ಮ ಉಲ್ಲೇಖಕ್ಕಾಗಿ ದಯವಿಟ್ಟು ಮಿಷನ್ ಪ್ರಕೃತಿ ಸಂಪನ್ಮೂಲ ಸಾಮಗ್ರಿಗಳು ಮತ್ತು ಬಳಕೆದಾರರ ಕೈಪಿಡಿಯನ್ನು ಇಲ್ಲಿ ಲಗತ್ತಿಸಲಾಗಿದೆ. ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅಂತ ಇದೆ. ಸೊ ಇಲ್ಲಿ ಕ್ಲಿಕ್ ಮಾಡಿ ಅಂತ ಏನೊಂದು ರೆಡ್ ಕಲರ್ ಬಟನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಮಿಷನ್ ಪ್ರಕೃತಿಗೆ ಸಂಬಂಧಪಟ್ಟಂತಹ ಸಂಪನ್ಮೂಲಗಳ ಸಾಮಗ್ರಿಗಳ ಒಂದು ಲಿಂಕ್ಗೆ ಅದು ರಿಡೈರೆಕ್ಟ್ ಆಗುತ್ತೆ. ಸೊ ಕೆಳಗಡೆ ನೋಡಬಹುದು ನೋಂದಣಿ ಮತ್ತು ಮೂಲ ಪ್ರಶ್ನೆ ಅಂದರೆ ರಿಜಿಸ್ಟ್ರೇಷನ್ ಮತ್ತು ಬೇಸ್ ಲೈನ್ ಕ್ವಶನ್ಸ್ ಏನಿದೆ ಅವುಗಳಲ್ಲಿ ಇಲ್ಲಿ ಕ್ಷೇತ್ರಗಳಿವೆ. ಜೈವಿಕ ವೈವಿಧ್ಯತೆ ಅಂತ ಅದು ಈಗ ಬೈ ಡಿಫಾಲ್ಟ್ ಆಗಿಯೇ ಮೊದಲನೇ ಒಂದು ಕ್ಷೇತ್ರ ಓಪನ್ ಆಗಿದೆ. ಆಮೇಲೆ ಇಲ್ಲಿ ಜೈವಿಕ ವೈವಿಧ್ಯತೆಯ ಒಂದು ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ನಿಮ್ಮ ಪ್ರಶ್ನೆಯಲ್ಲಿ ಮೊದಲೇದು ನಿಮ್ಮ ಶಾಲಾವರಣದಲ್ಲಿ ಎಷ್ಟು ಮರಗಳಿವೆ ಅಂತ ಇದೆ. ಸೊ ಇಲ್ಲಿ ಮರಗಳ ಸಂಖ್ಯೆಯನ್ನು ಕೊಟ್ಟಿದ್ದಾರೆ. ನೀವೇನು ಮಾಡಬೇಕು, ನಿಮ್ಮ ಒಂದು ಶಾಲಾವರಣದಲ್ಲಿ ಎಷ್ಟು ಮರಗಳಿವೆ ಅಂತಕ್ಕಂಥದ್ದನ್ನು ಎಷ್ಟು ಮರಗಳಿವೆ ಆ ಒಂದು ಸಂಖ್ಯೆ ಹಿಂದೆ ನೀವೇನು ಮಾಡಬೇಕು, ಏನು ರೇಡಿಯೋ ಬಟನ್ ಇದೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ಶಾಲೆಯಲ್ಲಿರುವ ಮರಗಳ ಅಥವಾ ಸಸ್ಯಗಳ ನಿಜವಾದ ಸಂಖ್ಯೆ ಎಷ್ಟು ಅಂತಕ್ಕಂಥದ್ದನ್ನು ಎಂಟರ್ ನಂಬರ್ನಲ್ಲಿ ಮರಗಳ ಸಂಖ್ಯೆ ಟೈಪ್ ಮಾಡಿ ಸಲ್ಲಿಸು ಮೇಲೆ ಕ್ಲಿಕ್ ಮಾಡಿ. ನಂತರ ಬಯೋಡೈವರ್ಸಿಟಿ ಬೇಸ್ ಲೈನ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಟಾಪಲ್ಲಿ ಗ್ರೀನ್ ಕಲರ್ನಲ್ಲಿ ವೈಟ್ ರೈಟ್ ಮಾರ್ಕ್ನೊಂದಿಗೆ ಬರ್ತದೆ. ಈಗ ಜೈವಿಕ ವೈವಿಧ್ಯತೆ ಕ್ಷೇತ್ರ ಮುಗಿಯಿತು. ನೀರು ಕ್ಷೇತ್ರ ಕ್ಲಿಕ್ ಮಾಡ್ತೇನೆ. ಈ ನೀರು ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಕ್ವಶನ್ಸ್ ಇಲ್ಲಿ ಇರುತ್ತೆ. ಇಲ್ಲಿ ಕ್ವಶನ್ಸ್ಗಳಲ್ಲಿ ನಿಮ್ಮ ಶಾಲೆಯಲ್ಲಿ ದಿನಕ್ಕೆ ಎಷ್ಟು ನೀರು ಲೀಟ್ರ್ಗಳಲ್ಲಿ ಬಳಸಲ್ಪಡುತ್ತದೆ ಅಂತ ಇದೆ. ಸೊ ನೀವು ಆನ್ಸರನ್ನು ಸೆಲೆಕ್ಟ್ ಮಾಡಿಕೊಳ್ಳಲು ಇಲ್ಲಿ ಕೊಟ್ಟಿರುವ ಆನ್ಸರ್ಗಳಲ್ಲಿ ಅವುಗಳಿಂದ ಇರತಕ್ಕಂತಹ ಒಂದು ರೇಡಿಯೋ ಬಟನನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನೀರಿನ ನಿಜವಾದ ಬಳಕೆ ಎಷ್ಟು ಇದೆ ಲೀಟ್ರ್ಗಳಲ್ಲಿ ಅಂತಕ್ಕಂಥದ್ದನ್ನು ಲೀಟ್ರ್ಗಳಲ್ಲಿ ಈ ಬಾಕ್ಸಲ್ಲಿ ನೀವು ಟೈಪ್ ಮಾಡಿ. ನೆಕ್ಸ್ಟ್ ಕ್ವಶನ್, ನಿಮ್ಮ ಶಾಲೆಯಲ್ಲಿ ತ್ಯಾಜ್ಯ ನೀರನ್ನು ಮರುಬಳಕೆ ಮಾಡಲಾಗುತ್ತಿದೆಯೇ? ಉದಾಹರಣೆಗೆ ಕೈ ತೊಳೆಯುವ ಅಥವಾ ಪಾತ್ರೆ ತೊಳೆಯುವ ನೀರು ಅಂತ ಇರ್ತದೆ. ಸೊ ಇಲ್ಲಿ ಎಸ್ ಅಂತ ಇದ್ದರೆ ಎಸ್ ಅಥವಾ ನೋ ಅಂತ ಇದ್ದರೆ ನೋ, ಏನು ಅನ್ನೋದನ್ನು ನಿಮ್ಮ ಒಂದು ಶಾಲೆಗೆ ಸಂಬಂಧಿಸಿದಂತೆ ನೀವು ಆಯ್ಕೆಯನ್ನು ಮಾಡಿಕೊಳ್ಳಿ.
ನಂತರ ಶಾಲೆಯಲ್ಲಿ ಮಳೆ ನೀರು ಕೊಯ್ಲು ವ್ಯವಸ್ಥೆ ಕಾರ್ಯಸಾಧ್ಯವಾಗಿದೆಯೇ ಅಂತಕ್ಕಂಥ ಒಂದು ಪ್ರಶ್ನೆಗೆ ನಿಮ್ಮಲ್ಲಿ ಮಳೆ ನೀರು ಕೊಯ್ಲು ವ್ಯವಸ್ಥೆ ಇತ್ತಂದರೆ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ನೋ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ. ಸೊ ಎಲ್ಲ ಕ್ವಶನ್ಸ್ಗಳಿಗೆ ನೀವು ಆನ್ಸರ್ ಮಾಡಿದರೆ ಮಾತ್ರ ನಿಮಗೇನಾಗುತ್ತೆ, ಇಲ್ಲಿ ಸಲ್ಲಿಸು ಅಂತಕ್ಕಂಥ ಬಟನ್ನು ನಿಮಗೆ ಎನೇಬಲ್ ಆಗುತ್ತೆ. ಸೊ ನಂತರ ಇಲ್ಲಿ ತ್ಯಾಜ್ಯ ಆಮೇಲೆ ಹಿಂದಿನದು ಅಂತ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಥವಾ ನಿಮಗೆ ಯಾವ ಒಂದು ಕ್ಷೇತ್ರ ಬೇಕೋ ಅದನ್ನು ನೀವು ಸೆಲೆಕ್ಟ್ ಕೂಡ ಮಾಡ್ಕೋಬೋದು. ಈಗ ನಾನು ತ್ಯಾಜ್ಯ ಅಂತಕ್ಕಂಥ ಕ್ಷೇತ್ರದ ಮೇಲೆ ಕ್ಲಿಕ್ ಮಾಡ್ತೇನೆ. ತ್ಯಾಜ್ಯಕ್ಕೆ ಸಂಬಂಧಿಸಿದಂತೆ ಏನೇನು ಕ್ವಶನ್ಸ್ ಇದೆ ಈ ಒಂದು ತ್ಯಾಜ್ಯ ಪೇಜಲ್ಲಿ ನಿಮಗೆ ಬರುತ್ತದೆ. ಇಲ್ಲಿ ಉದಾಹರಣೆಗೆ ನಿಮ್ಮ ಶಾಲೆಯು ತ್ಯಾಜ್ಯವನ್ನು ಹಸಿ ಮತ್ತು ಒಣ ವರ್ಗಗಳಾಗಿ ವಿಂಗಡಿಸುತ್ತದೆ ಅಂತಕ್ಕಂಥ ಒಂದು ಪ್ರಶ್ನೆ ಇದೆ. ಸೊ ಇದಕ್ಕೆ ನೀವು ನಿಮ್ಮ ಸ್ಕೂಲ್ಗೆ ಸಂಬಂಧಿಸಿದಂತೆ ಅಪ್ಲೈ ಆಗ್ತಕ್ಕಂಥದ್ದನ್ನು ಹೌದು ಇಲ್ಲ ಇದರಲ್ಲಿ ನೀವು ಸೆಲೆಕ್ಟ್ ಮಾಡಿಕೊಳ್ಳಿ. ಇದೇ ರೀತಿ ತ್ಯಾಜ್ಯಕ್ಕೆ ಸಂಬಂಧಿಸಿದ ಏನು ಕ್ವಶನ್ಸ್ ಇದೆ ಪ್ರತಿಯೊಂದು ಕ್ವಶನ್ಸ್ಗೆ ನೀವು ಕೊಟ್ಟಿರ್ತಕ್ಕಂಥ ಆನ್ಸರ್ಗಳಲ್ಲಿ ರೇಡಿಯೋ ಬಟನನ್ನು ಸೆಲೆಕ್ಟ್ ಮಾಡ್ತಾ ಹೋಗಿ. ಸೊ ನಂತರ ನೀವು ಎಲ್ಲ ಕ್ವಶನ್ಸ್ಗೆ ಆನ್ಸರನ್ನು ಸೆಲೆಕ್ಟ್ ಮಾಡಿದ ಮೇಲೆ ನಿಮಗೆ ಸಬ್ಮಿಟ್ ಅಂತಕ್ಕಂಥ ಬಟನ್ ಎನೇಬಲ್ ಆಗುತ್ತೆ. ಸಬ್ಮಿಟ್ ಮಾಡಿ. ನೆಕ್ಸ್ಟ್ ಕ್ಷೇತ್ರ ಆಹಾರ ಇದೆ. ಆಹಾರ ಒಂದು ಕ್ಷೇತ್ರದ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಒಂದು ಏನು ಕ್ವಶನ್ ಇದೆ, ನಿಮ್ಮ ಶಾಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕೈತೋಟವಿದೆಯೇ ಅಂತ ಒಂದು ಪ್ರಶ್ನೆ ಇದೆ. ಸೊ ಇಲ್ಲಿ ಕೈತೋಟ ಇದ್ದರೆ ಹೌದು ಅಂತ ನೀವು ಕ್ಲಿಕ್ ಮಾಡಿದ್ರೆ ಸೊ ನೆಕ್ಸ್ಟ್ ಕ್ವಶನ್ ನಿಮಗೆ ಹೌದಾದರೆ ನಿಮ್ಮ ಶಾಲಾ ಕೈತೋಟದಲ್ಲಿ ತಿಂಗಳಿಗೆ ಎಷ್ಟು ಕಿಲೋಗ್ರಾಮ್ ತರಕಾರಿಯನ್ನು ಬೆಳೆಸಲಾಗುತ್ತೆ ಅಂತಕ್ಕಂಥ ಒಂದು ಪ್ರಶ್ನೆ ಇದೆ. ಸೊ ಎಷ್ಟು ಕಿಲೋಗ್ರಾಮ್ ತರಕಾರಿ ನೀವು ಬೆಳೆಸ್ತೀರಿ ಅಂತಕ್ಕಂಥದ್ದನ್ನು ಇಲ್ಲಿ ಕೊಟ್ಟಿರುವ ಆನ್ಸರ್ಗಳಲ್ಲಿ ನಿಮ್ಮ ಶಾಲೆಗೆ ಅಪ್ಲೈ ಆಗ್ತಕ್ಕಂಥ ಒಂದು ಆನ್ಸರ್ನ ಹಿಂದೆ ಇರುವ ನೀವು ರೇಡಿಯೋ ಬಟನನ್ನು ನೀವು ಕ್ಲಿಕ್ ಮಾಡಿ. ಸೊ ನಂತರ ಇನ್ನೊಂದು ಕ್ಷೇತ್ರ ಇಂಧನ ಅಂತ ಇದೆ, ಅದರ ಮೇಲೆ ನಾನೀಗ ಕ್ಲಿಕ್ಕನ್ನು ಮಾಡ್ತೇನೆ. ಇಂಧನ ಕ್ಷೇತ್ರಕ್ಕೆ ಸಂಬಂಧಿಸಿದಂತಹ ಕ್ವಶನ್ಸ್ಗಳಿಲ್ಲಿ ನಿಮಗೆ ಬರುತ್ತೆ. ಸೊ ಈ ಕ್ವಶನ್ಗಳಲ್ಲಿ ಉದಾಹರಣೆಗಾಗಿ ನಿಮ್ಮ ಶಾಲೆಯಲ್ಲಿ ತಿಂಗಳಿಗೆ ಎಷ್ಟು ವಿದ್ಯುತ್ ಶಕ್ತಿ ಬಳಕೆ ಆಗ್ತದೆ ಕಿಲೋವ್ಯಾಟ್ ಗಂಟೆಗಳಲ್ಲಿ KVHನಲ್ಲಿ ಮತ್ತು ಗಮನಿಸಿ ಈ ಮಾಹಿತಿಗಾಗಿ ನೀವು ನಿಮ್ಮ ವಿದ್ಯುತ್ ಬಿಲ್ಲನ್ನು ಪರಿಶೀಲಿಸಿ ನಮೂದಿಸಬಹುದು ಅಂತ ಇದೆ. ಅಂದರೆ ನಮ್ಮ ಒಂದು ಶಾಲೆಯಲ್ಲಿ ತಿಂಗಳಿಗೆ ಎಷ್ಟು ವಿದ್ಯುತ್ ಬಳಸಲ್ಪಡ್ತದೆ ಅಂತಕ್ಕಂಥದ್ದನ್ನು ನಾವು ಕರೆಂಟ್ ಬಿಲ್, ಎಲೆಕ್ಟ್ರಿಸಿಟಿ ಬಿಲ್ ನೋಡಿಕೊಂಡು ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಆಪ್ಷನ್ಗಳಲ್ಲಿ ನಮ್ಮ ಸ್ಕೂಲಿಗೆ ನಾವು ಒಂದು ನಿಖರವಾದಂತಹ ನಿಜವಾದಂತಹ ಒಂದು ವಿದ್ಯುತ್ ಬಳಕೆಯ ಒಂದು KWHನ್ನು ಇಲ್ಲಿ ನಾವು ಸೆಲೆಕ್ಟ್ ಮಾಡಿಕೊಳ್ಳಬೇಕಾಗುತ್ತೆ. ಇದೇ ರೀತಿ ಇಂಧನಕ್ಕೆ ಸಂಬಂಧಿಸಿದ ಎಲ್ಲ ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡಿ ಸಬ್ಮಿಟ್ ಮಾಡಬೇಕಾಗುತ್ತದೆ. ಸೊ ಇದು ನೀವು 5 ಒಂದು ಏನು ಕ್ಷೇತ್ರಗಳಿವೆ ಇವೆಲ್ಲವುಗಳಲ್ಲಿ ಬರ್ತಕ್ಕಂತಹ ಪ್ರತಿಯೊಂದು ಕ್ಷೇತ್ರದ ಮೇಲೆ ಕ್ಲಿಕ್ ಮಾಡ್ತಾ ಅಲ್ಲಿ ಕೇಳಿರ್ತಕ್ಕಂತಹ ಕ್ವಶನ್ಸ್ಗಳಿಗೆ ನೀವು ಆನ್ಸರ್ ಮಾಡ್ತಾ ಸಬ್ಮಿಟ್ ಮಾಡ್ತಾ ಹೋದ ನಂತರ ನಿಮಗೇನಾಗತ್ತೆ, ನಿಮ್ಮ ಒಂದು ನೋಂದಣಿ ಮತ್ತು ಮೂಲ ಪ್ರಶ್ನೆ ಅಂದರೆ ರಿಜಿಸ್ಟ್ರೇಷನ್ ಮತ್ತು ಬೇಸ್ಲೈನ್ ಸರ್ವೆ ಕಂಪ್ಲೀಟ್ ಆಗುತ್ತೆ. ನಂತರ ನಾವು ಇಲ್ಲಿ ಮೈಲುಗಲ್ಲು ಮೈಲ್ಸ್ಟೋನ್ಸ್ಗಳು ಏನಿದೆ ಇವುಗಳ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನೋಡೋಣ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದ್ರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಟಿಫಿಕೇಷನಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ವಂದೇ ಮಾತರಂ.